ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು NEP ಸೊಲ್ಯೂಷನ್ಸ್. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BSc ಥರ್ಡ್ ಸೆಮಿಸ್ಟರ್ನ ಬಾಟ್ನಿ OEC ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಪೇಪರ್ ನೇಮ್ ಬಂದ್ಬಿಟ್ಟು ಬೊಟಾನಿಕಲ್ ಗಾರ್ಡನ್ ಆ್ಯಂಡ್ ಲ್ಯಾಂಡ್ಸ್ಕೇಪಿಂಗ್. ಬೊಟಾನಿಕಲ್ ಗಾರ್ಡನ್ ಆ್ಯಂಡ್ ಲ್ಯಾಂಡ್ಸ್ಕೇಪಿಂಗ್ ಪೇಪರ್ ನೇಮು BSc ಥರ್ಡ್ ಸೆಮಿಸ್ಟರ್ OEC, ಮತ್ತು ಇದು ನಮ್ಮ NEP ಸೊಲ್ಯೂಷನ್ ಟೀಮ್ನವರು ತಯಾರು ಮಾಡಿದಂಥ ಅಥವಾ ರೆಡಿ ಮಾಡಿರುವಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್. ನಾವು ಕೊಟ್ಟಂತಹ ಕ್ವಶನ್ ಪೇಪರ್ದಿಂದ ಹಲವಾರು ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ನಲ್ಲಿ ಬಂದಿವೆ. ಅದರ ಒಂದು ಪ್ರೂಫ್ ಸಹಿತವಾದ ಒಂದು ವಿಡಿಯೋನ ಕೂಡ ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡಬಹುದು. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದರೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಸಲ ವಿಡಿಯೋ ನೀಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮೊದಲಿಗೆ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಆನ್ಸರ್ ಎನಿ 6 ಆಫ್ ದ ಫಾಲೋವಿಂಗ್. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಫಸ್ಟ್ ಕ್ವಶನ್, ಡಿಫೈನ್ ಗಾರ್ಡನಿಂಗ್. Next, mention any 4 types of gardens. What is bioaesthetic planning? Aesthetic planning. Next, define bonsai and mention its significance. Fifth question, what is the role of trees in landscaping? Sixth, what are vertical gardens? Seventh, what is the importance of urban gardening? Eighth question, what do you mean by computer aided designing or CAD? ಕ್ಯಾಡ್ ಅಂದರೆ ಏನಂತ ಕೇಳಿದ್ದಾರೆ, ಅದು ಇದರಲ್ಲಿ ಲ್ಯಾಂಡ್ಸ್ಕೇಪಿಂಗ್ನಲ್ಲಿ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಎಕ್ಸ್ಪ್ಲೇನ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಗಾರ್ಡನಿಂಗ್. ಡಿಸ್ಕ್ರೈಬ್ ದ ಡಿಫರೆಂಟ್ ಟೈಪ್ಸ್ ಆಫ್ ಗಾರ್ಡನ್ಸ್ ವಿತ್ ಎಕ್ಸಾಂಪಲ್ಸ್. ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಲಾನ್ ಮೇಕಿಂಗ್ ಇನ್ ಲ್ಯಾಂಡ್ಸ್ಕೇಪಿಂಗ್. 12th ಕ್ವಶನ್, ಡಿಸ್ಕಸ್ ದ ಮೆಥಡ್ಸ್ ಆಫ್ ಡಿಸೈನಿಂಗ್ ರಾಕರಿ ಆ್ಯಂಡ್ ವಾಟರ್ ಗಾರ್ಡನ್ಸ್. ನೆಕ್ಸ್ಟ್ ಸೆಕ್ಷನ್ ಸಿ, what is the flower arrangement? Explain its importance. 14th question, discuss the methods of round country planning. And next 15th question, explain the significance of planting material in playgrounds. How does urban planning help in beautifying the cities? Next section D nododadre, what are roof gardens? Mention their advantages. Next 18th question, explain the concept and importance of bioaesthetic planning. ಈ ಬಯೋಎಸ್ಥೆಟಿಕ್ ಪ್ಲಾನಿಂಗ್ ಮೇಲೆ ನಿಮಗೆ ಇಲ್ಲಿ 2 ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು 2 ಅಂಕದ ಪ್ರಶ್ನೆಯಲ್ಲಿ, ಇನ್ನೊಂದು 4 ಅಂಕದ ಪ್ರಶ್ನೆಯಲ್ಲಿ. ಅಂದರೆ ನಿಮಗೆ ಟೋಟಲ್ ಆಗಿ 6 ಅಂಕ ಸಿಗುತ್ತೆ. ಇನ್ನು 19ನೇ ಪ್ರಶ್ನೆಯನ್ನು ನೋಡೋದಾದರೆ, ಡಿಸ್ಕಸ್ ದ ಡಿಫ್ರೆಂಟ್ ಲ್ಯಾಂಡ್ಸ್ಕೇಪ್ ಡಿಸೈನ್ಸ್ ಆ್ಯಂಡ್ ದೇರ್ ಸಿಗ್ನಿಫಿಕೆನ್ಸ್. 20ನೇ ಪ್ರಶ್ನೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಥೆರಪ್ಟಿಕ್ ಗಾರ್ಡನಿಂಗ್ ಅಂದರೆ ಏನು ಅಂತ ಕಮೆಂಟ್ ಮಾಡಿ. Section E and the last section, it is 21st question. Write a short note on the role of ethnobotany in landscaping. This is the very important question. Very important question it is. Next 22, explain the methods of bonsai culture. 23rd question, how does computer aided designing help in the landscaping? So ಮತ್ತೆ ಇಲ್ಲಿ ಕಂಪ್ಯೂಟರ್ ಏಡೆಡ್ ಡಿಸೈನಿಂಗ್ ಮೇಲೆ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ನಿಮಗೆ 2+4 ಅಂದರೆ ಇಲ್ಲಿ 6 ಅಂಕ, ಮತ್ತೊಂದು ಎಲ್ಲಿ ಇಲ್ಲಿದೆ ನೋಡಿ, ಬಯೋಎಸ್ಥೆಟಿಕ್, ಇದರಲ್ಲಿ 6 ಅಂಕ ಬರುತ್ತೆ ಮತ್ತು ಕ್ಯಾಡಲ್ಲಿ 6 ಅಂಕ ಬಂದರೆ 12 ಅಂಕ ಫಿಕ್ಸ್ ಆಗುತ್ತೆ ನಿಮ್ಮದು. ಇನ್ನು ಲಾಸ್ಟ್ ಕ್ವಶನ್ ನೋಡಿದ್ರೆ, ಡಿಸ್ಕಸ್ ದ ರೋಲ್ ಆಫ್ ಎಥ್ನೋ ಮೆಡಿಸಿನ್ ಆ್ಯಂಡ್ ಫೋಕ್ ಮೆಡಿಸಿನ್ ಇನ್ ಬಾಟ್ನಿ. ಸೊ ಇದು ನಿಮ್ಮ ಒಂದು ಮಾಡೆಲ್ ಕ್ವಶನ್ ಪೇಪರ್. ನಿಮ್ಮ ಕ್ವಶನ್ ಪೇಪರ್ ಹೇಗಿದೆ ಅದೇ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿದ್ದೀವಿ. ಸೊ ಇದರ ಒಂದು ನಿಮಗೆ ಈ ಕ್ವಶನ್ಸ್ಗಳ ಆನ್ಸರ್ ಬೇಕಾದರೆ ಅದರ ಒಂದು PDF ನಮಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ದೇ ಆದಲ್ಲಿ ನಿಮಗೆ ಅದರ PDF ಅನ್ನು ಕೂಡ ನಾವು ನಿಮಗೆ ಸೆಂಡ್ ಮಾಡ್ತೀವಿ. ಮತ್ತು ನಮ್ಮ ವಾಟ್ಸಪ್ ನಂಬರ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಅಲ್ಲಿ ನೀವು ಇರುವಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು PDF ಅನ್ನು ತೆಗೆದುಕೊಳ್ಬೋದು. ಮತ್ತು ಏನಾದರೂ ಡೌಟ್ಸ್ ಅಥವಾ ನೋಟ್ಸ್ ಅದು ಬೇಕಾಗಿದೆ, ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು NEP ಸೊಲ್ಯೂಷನ್ಸ್. ಬಾಯ್.